ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ಲು ಅಂತ ತಮ್ನೈಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು. ಇವತ್ತು ಹರ್ಷನ್ ಬರ್ತಡೇ, ಹಂಗಾಗಿ ಸಿಂಪಲ್ ಆಗಿ ಮನೇಲೇ ಕೇಕ್ ಕಟ್ ಮಾಡಿ ಬರ್ತಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ, ಅವನ ಫ್ರೆಂಡ್ಸು. ಸೊ ನಾನು ರೆಡಿಯಾಗಿದ್ದೀನಿ ಈ ಡ್ರೆಸ್ ಹಾಕ್ಕೊಂಡು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಏನೋ ತೊಗೊಂಡಿದ್ದು ಅಂತ ಅನಿಸುತ್ತೆ. ಸೊ ಈ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಈಗ ಕೇಕ್ ಕಟ್ ಮಾಡೋಣ. ಮಕ್ಕಳು ಎಲ್ಲರೂ ಕಾಯ್ತಾ ಇದ್ದಾರೆ ಕೇಕ್ ಕಟ್ ಮಾಡಿಸಿ ಅಣ್ಣಂಗೆ ವಿಶ್ ಮಾಡೋಕ್ಕೆ ಅಂತ. ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತ ಏನಿಲ್ಲ, ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡ್ಸೋಣ ಸಾಯಂಕಾಲ ಬರ್ತಡೇ ದಿನ ಅಂತ. ಬೆಳಿಗ್ಗೆನೇ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ಬಂದೆ. ಗುರುವಾರ ಆಗಿರೋದ್ರಿಂದ ರಾಯರ ಮಠಕ್ಕೆ ಹೋಗಿದ್ವಿ, ಕರ್ಕೊಂಡು ಹೋಗಿ ಬಂದೆ. ಇವಾಗ ಫ್ರೆಂಡ್ಸ್ ಎಲ್ಲರಿಗೂ ಕರೆದಿದ್ದಾನೆ, ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡೋಣ ಅಂತ. ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಲಾಸ್ಟ್ ಇಯರ್ ಕೂಡ ಅವ್ನು ಬರ್ತಡೇ ಮಾಡಲಿಲ್ಲ ನಾವು. ನಮ್ಮ ತೋಟ ಸುಟ್ಟೋಗಿತ್ತಲ್ವ, ಅದೇ ಬೇಜಾರಲ್ಲಿದ್ದೆ. ಅವನು ಕೂಡ ಪಾಪ ಕೇಳಲಿಲ್ಲ, ಬೇಡ ಬಿಡಮ್ಮ ಅಂತ ಸುಮ್ಮನಾಗೋದ. ಅಟ್ಲೀಸ್ಟ್ ಈ ವರ್ಷನಾದರೂ ಒಂದು ಸಿಂಪಲಾಗಿ ಕೇಕ್ ಕಟ್ ಮಾಡೋಣ ಅಂತ. ಇನ್ನೊಂದೇನಂದ್ರೆ, ಎಲ್ಲಾ ಮಕ್ಳಿಗೂ ಎಕ್ಸಾಮ್ಸ್ ನಡೀತಾ ಇದೆಯಲ್ಲ, ಎಲ್ಲರೂ ಕಳ್ಸೋದಕ್ಕೆ ಸುಮ್ಮನೆ ಅಲ್ಲೇ ಹೋಗಿ ಒಂದ್ 2 ಅವರ್ 3 ಅವರ್ ಟೈಮ್ ವೇಸ್ಟ್ ಮಾಡ್ತಾರೆ ಸಂಜೆ ಹೊತ್ತು ಅಂತ ಬೈಕೊಳ್ತಾರೆ. ಆದ್ರೂನು ಎಲ್ಲರಿಗೂ ಫೋನ್ ಮಾಡಿ, ಮಕ್ಳುಗಳಿದ್ರೆ ಖುಷಿ ಆಗತ್ತೆ. ಅವ್ನ್ ಬೇರೆ ಸ್ವಲ್ಪ ಫ್ರೆಂಡ್ಲಿ ಜಾಸ್ತಿ. ಎಲ್ಲಾರು ಫ್ರೆಂಡ್ಸ್‌ಗಳು ಇವರೆಲ್ಲರೂನು ನಮ್ಮ ಲೇಔಟ್ ಅಲ್ಲಿ ಇರೋ ಮಕ್ಳುಗಳೇನೆ. ಸೊ ಹಾಗಾಗಿ ಎಲ್ಲಾ ಮಕ್ಳುಗೂನು ನಾನೇ ಫೋನ್ ಮಾಡಿ ಅವ್ರ ಅಮ್ಮಂದಿರಿಗೆ ಕರೆದಿದ್ದೆ. ಕಳ್ಸಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, 1 ಅವರಲ್ಲಿ ವಾಪಸ್ ಕಳಿಸ್ತೀನಿ ಅಂತ. ಸ್ವಲ್ಪ ಸ್ನಾಕ್ಸ್ ಕೂಡ ತಗೊಂಬಂದಿದ್ದೆ, ಕೇಕ್ ಜೊತೆಗೆ ಪಪ್ಸ್ ಆರ್ಡರ್ ಮಾಡಿದ್ದೆ. ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ಪಪ್ಸು, ಚಿಪ್ಸು, ಜ್ಯೂಸು ಈ ಥರದ್ದೆಲ್ಲ ಆದರೆ ಸ್ವಲ್ಪ ಇಷ್ಟಪಡ್ತಾರೆ ಅಂತ ಎಲ್ಲ ಮಕ್ಳುಗಳ್ನು ಬಂದು ಕೇಕ್ ಎಲ್ಲ ಕಟ್ ಮಾಡಿಸಿ, ಅವರು ಒಂದೊಂದು ಸಣ್ಣ ಸಣ್ಣದು ಗಿಫ್ಟ್ ಕೊಟ್ಟರು ಅವನಿಗೆ. ಪೆನ್ನು, ಪೆನ್ಸಿಲು, ಡ್ರಾಯಿಂಗಿಗೆ, ಆಮೇಲೆ ಕಲರಿಂಗು ಆ ಥರದ್ದೆಲ್ಲ ಕೊಟ್ಟು ಖುಷಿ ಪಟ್ಟರು. 1 ಅವರಲ್ಲಿ ವಾಪಸ್ ಕಳಿಸ್ತೀನಿ ಅಂತ. ಸೊ ಎಲ್ಲ ಮಕ್ಳುಗಳ್ನು ಕರೆದು ಖುಷಿ ಪಡ್ತಾರೆ ಮಕ್ಕಳು. ದೊಡ್ಡವರು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕಿಂತ, ಆಡಂಬರವಾಗಿ ಮಾಡೋದಕ್ಕಿಂತ ಮಕ್ಕಳು ಖುಷಿನೇ ಇಂಪಾರ್ಟೆಂಟ್ ಅಲ್ವಾ? ನಮ್ಮ ಹರ್ಷಂಗೆ ಸ್ವಲ್ಪ ಫ್ರೆಂಡ್ಸ್ ಇದ್ರೆ ಸಾಕು, ಮನೆಯವರೇ ಬೇಡ. ನಾವುಗಳೇ ಇಲ್ಲ ಅಂದ್ರೂ ಪರವಾಗಿಲ್ಲ, ಫ್ರೆಂಡ್ಸ್ ಇರಬೇಕು. ಸೊ ಹಾಗಾಗಿ ಎಲ್ಲ ಫ್ರೆಂಡ್ಸ್ಗಳಿಗೂ ಕರೆದಿದ್ವಿ. ಹೇಳ್ರ ನೀವು, ನನಗೆ ಅಷ್ಟೇ ಬರೋದಪ್ಪ, ಇವರೆಲ್ಲ ಹೇಳ್ಬೇಕು. ಹಾಂ, ಕಟ್ ಮಾಡಿ. ಇವತ್ತಿಗೆ 14 ವರ್ಷ ಆಯ್ತು ನನ್ನ ಮಗನಿಗೆ. ಒಂದು ಸಣ್ಣ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕೋ ಬೇಡವೋ ಗೊತ್ತಿಲ್ಲ, ಆದರೂ ಹೇಳ್ಕೊಳ್ತಾ ಇದ್ದೀನಿ. 2012 ಮಾರ್ಚ್ 5 ನನ್ನ ಮಗ ಹುಟ್ಟಿದ್ದು. ಮೀನಾಕ್ಷಿ ಹಾಸ್ಪಿಟಲು, ಶ್ರೀನಗರ, ಬೆಂಗಳೂರಲ್ಲಿ ಅವನು ಹುಟ್ಟಿದ್ದು. ಆ್ಯಕ್ಚುಲಿ ನನಗೆ ಮೊದಲನೇ ಮಗು ಗಂಡು ಪಾಪು. ಸೊ ಗಂಡು ಮಗು ಇರೋದ್ರಿಂದ 2ನೇ ಮಗು ನನಗೆ ಹೆಣ್ಣೇ ಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಅದಕ್ಕೋಸ್ಕರ ನಾನು ಅದೆಷ್ಟು ದೇವ್ರುಗಳಿಗೆ ಹರಕೆ ಕಟ್ಟಿದ್ದೀನೋ ಗೊತ್ತಿಲ್ಲ, ಎಣ್ಣೆ ಆಗಬೇಕು ಎಣ್ಣೆ ಆಗಬೇಕು ಅಂತ. ಆದ್ರೂ ಗಂಡು ಮಗುನೇ ಆಯಿತು. ಅವ್ನು ಹುಟ್ಟಿದ ದಿನ ಮಧ್ಯಾಹ್ನ 2:30ಗೇನೋ ಅವ್ನು ಹುಟ್ಟಿದ್ದು. ಸೊ ಹುಟ್ಟಿದಾಗ ಡಾಕ್ಟ್ರು ಹೇಳಿದ್ರು, ಮಗು ಅಂದರೆ ನನಗೆ 2 ಮಕ್ಳು ಸಿಸೇರಿಯನ್ನೇನೆ. ಈ ಆಪ್ರೇಷನ್ ಮಾಡಿ ಮಗು ತೆಗೆದ ತಕ್ಷಣ ಬಾಯ್ ಬೇಬಿ ಅಂತ ಹೇಳಿದ್ರು. ನಾನು ಅವಾಗ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಳ್ತಾನೇ ಇದ್ದೆ. ನಾನು ಡಾಕ್ಟ್ರಿಗೆ ಹೇಳಿದ್ದು ಒಂದೇನೆ, ನನಗೆ ಈ ಮಗು ಬೇಡ, ಎಕ್ಸ್ಚೇಂಜ್ ಮಾಡೋಣ. ಹಾಸ್ಪಿಟ್ಲಲ್ಲಿ ಯಾವ್ದಾದ್ರು ಹೆಣ್ಣು ಪಾಪು ಇದ್ರೆ ಎಕ್ಸ್ಚೇಂಜ್ ಮಾಡಿಕೊಡಿ ಡಾಕ್ಟರ್ ಪ್ಲೀಸ್, ನನಗೆ ಈ ಮಗು ಬೇಡ, ಈ ಮಗು ಬೇಡ. ನಿಜವಾಗ್ಲೂ ಅವ್ರು ಎಷ್ಟು ಕನ್ವಿನ್ಸ್ ಮಾಡಿದ್ದಾರೆ ನನಗೆ ಅಂದರೆ, ನೋಡಮ್ಮ ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ, ನೋಡಿಲ್ಲಿ ಕಣ್ಬಿಡು ಒಂದ್ಸತಿ, ನಿನ್ನ ಪಾಪು ನೋಡು ಫಾರಿನ್ ಬೇಬಿ ಥರ ಇದೆ. ಅಂದರೆ ಅಷ್ಟು ಕ್ಯೂಟಾಗಿದ್ದ. ಚಿಕ್ಕೋನಿರುವಾಗ್ಲೇ ಎಷ್ಟು ಕಲರು, ಒಂಥರ ಕೆಂಪು ಆ ಥರ ಕಲರ್ ಇದ್ದಿದ್ದವನು. ಅಷ್ಟು ಕ್ಯೂಟಾಗಿದ್ದ. ಒಂದ್ಸತಿ ಕಣ್ಬಿಟ್ಟು ನೋಡು ಅಂದರೆ ನಾನು ಕಣ್ಣು ಮುಚ್ಕೊಂಡು ಬರೀ ಅಳ್ತಾ ಇದ್ದೀನಿ, ಕಣ್ಬಿಟ್ಟು ನೋಡ್ತಾ ಇಲ್ಲ. ನನಗೆ ಈ ಮಗು ಬೇಡ ಅಂತ ಅಷ್ಟೇ ಹಠ. ಆಮೇಲೆ ನಮ್ಮ ಆಂಟಿ ಒಬ್ಬರಿದ್ರು, ವಿಜಯ ಆಂಟಿ, ಅವರು ಆಪ್ರೇಷನ್ ಥಿಯೇಟ್ರ್ ಒಳಗಡೆನೆ ಬಂದು, ನೋಡೆ ಇಲ್ಲಿ ಪಾಪುನ ಒಂದ್ಸತಿ ಕಣ್ಬಿಟ್ಟು ನೋಡೆ, ಎಷ್ಟು ಚೆನ್ನಾಗಿದ್ದಾನೆ ನೋಡೆ ಅಂತ ಅವರು ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ರು ಕಣ್ಬಿಡ್ತಾ ಇಲ್ಲ. ಆಮೇಲೆ ನನ್ನ ಹಸ್ಬೆಂಡಿಗೆ ಒಳಗಡೆ ಕಳಿಸಿದ್ರು. ಸೊ ನೋಡಿ ಇಲ್ಲಿ ಈ ಥರ ಬನ್ನಿ ಅಂತ ಕರೆದು, ನನ್ನ ಹಸ್ಬೆಂಡ್ ಬಂದು ಎಷ್ಟು ಕನ್ವಿನ್ಸ್ ಮಾಡಿ, ಡಾಕ್ಟರ್ಸ್ ಎಲ್ಲ ಬಂದು ಕನ್ವಿನ್ಸ್ ಮಾಡಿ, ಆಮೇಲೆ ಅಲ್ಲಿರೋ ನರ್ಸ್ಗಳು ಪಾಪ ಎಷ್ಟೊಂದು ಜನ ಹೇಳ್ತಾ ಇದ್ರು, ಮೇಡಮ್ ನೋಡಿ ಇಲ್ಲಿ ಎಷ್ಟು ಪಾಪು ಎಷ್ಟು ಚೆನ್ನಾಗಿದ್ದಾನೆ, ಕ್ಯೂಟಾಗಿದೆ, ಫಾರಿನ್ ಬೇಬಿ ಥರ ಇದೆ ಮೇಡಮ್ ಅಂತ ಎಲ್ಲ ಹೇಳಿದ್ರು. ನಾನು ಯಾರ ಮಾತು ಕೇಳ್ತಾ ಇಲ್ಲ. ಆಮೇಲೆ 2:30ಗೇನೋ ಅವ್ನು ಹುಟ್ಟಿದ್ದಕ್ಕೆ 6 ಗಂಟೆ ಆದ್ರೂ ಅವನಿಗೆ ಫೀಡ್ ಕೂಡ ಮಾಡಿಸಿರ್ಲಿಲ್ಲ. ಅವ್ನ ಮುಖ ಕೂಡ ನಾನು ನೋಡಿರಲಿಲ್ಲ. ನನ್ನ ಹಸ್ಬೆಂಡ್ ಒಬ್ಬರೇ ಬಂದು ಒಳಗಡೆ ಎಲ್ಲ ಕನ್ವಿನ್ಸ್ ಮಾಡಿ ಆಮೇಲೆ ಹೇಳಿದ್ರು, ಎಷ್ಟೋ ಜನ ಮಕ್ಕಳಿಲ್ಲದೆ ಇದ್ದವರಿದ್ದಾರೆ ಕಣೆ ಭೂಮಿ ಮೇಲೆ, ಎಷ್ಟು ಜನ ಮಕ್ಳಿಗೋಸ್ಕರ ಹಂಬಲಿಸೋರಿದ್ದಾರೆ. ಅಂಥದ್ರಲ್ಲಿ ಭಗವಂತ ನಮ್ಗೆ ಇಷ್ಟು ಚೆನ್ನಾಗಿರೋ ಮಗು ಕೊಟ್ಟವನೆ, ಒಂದ್ಸತಿ ಕಣ್ಬಿಟ್ಟು ನೋಡು,
ಅಂದ್ರೆ ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಎಷ್ಟ್ ನೀಟಾಗಿರೋ ಮಗು ಕೊಟ್ಟವ್ನೆ. ದೇವ್ರು ನಮ್ಗೋಸ್ಕರ ಕರುಣಿಸಿರೋ ಇದು ಕಣೆ ಇದು. ಒಂದ್ಸತಿ ನೋಡು ಎಷ್ಟ್ ಚೆನ್ನಾಗಿದ್ದಾನೆ ಕಣ್ಬಿಟ್ಟು ಹಠ ಮಾಡ್ಬೇಡ. ನಮ್ಗೆ ದೇವ್ರೇ ಕರುಣಿಸಿರೋದು ಈ ಮಗುನ ಅಂತ ತಿಳ್ಕೊ. ಯಾಕೆ ಹೆಣ್ಮಗು ಕೊಟ್ಟಿಲ್ವಾ? ಬೇಡ ಬಿಡು ನಮ್ಗೆ. ಈ ಗಂಡ್ ಮಗುನೇ ನಮ್ಗೆ ಇಷ್ಟು ದೇವ್ರು ಇಷ್ಟ್ ಕೊಟ್ಟಿದಾರಲ್ಲ ಅಂತ ಖುಷಿ ಪಡ್ಬೇಕ್ ಕಣೆ ಅಂತ ಎಷ್ಟೊಂದ್ ಕನ್ವಿನ್ಸ್ ಮಾಡಿ, ಹೇಳಿ, ಸಮಾಧಾನ ಮಾಡಾದ್ಮೇಲೆ ಅವಾಗ ನಾನು ಕಣ್ಬಿಟ್ಟು ನೋಡಿ ನನ್ ಮಗುನ ಎತ್ಕೊಂಡು ಒಂದ್ 6:30 ಆಗಿತ್ತೇನೋ ಅವಾಗ ಎತ್ಕೊಂಡಿದ್ದು. ನಿಜವಾಗ್ಲೂನು ನಾವು ತಗೊಳ್ಳೋ ಒಂದೊಂದ್ ಗೊತ್ತಿಲ್ಲ ಅವತ್ತು ನನ್ಗೆ ಯಾಕ್ ಆ ಥರ ಆಯ್ತೋ, ಯಾಕ್ ನಾನ್ ಆ ಥರ ಎಲ್ಲ ನಡ್ಕೊಂಡ್ನೋ ಗೊತ್ತಿಲ್ಲ ನನಗೆ. ಸೊ ನನ್ ಮೈಂಡಲ್ಲಿ ಇದ್ದಿದ್ದು ಹೆಣ್ಮಗು ಅಂತ ಅದೊಂದಕ್ಕಾಗಿರ್ಬೋದೇನೋ ಅಂತ ಅನ್ಕೊಳ್ತೀನಿ. ಇವತ್ತಿಗೂನು ನನ್ನ ಹಸ್ಬೆಂಡ್ ಆಗ್ಲಿ, ನಮ್ಮ ಆಂಟಿ ಆಗ್ಲಿ ಹೇಳ್ತಾ ಇರ್ತಾರೆ, "ನಿಮ್ಮಮ್ಮ ಆಸ್ಪತ್ರೆಲಿ ನಿನ್ನ ಎಕ್ಸ್‌ಚೇಂಜ್ ಮಾಡು ಅಂತ ಡಾಕ್ಟ್ರನ್ನ ಕೇಳಿದ್ಲು ಕಣೋ. ಇವಾಗ ಏನ್ ಮಗನ್ ಎತ್ಕೊಂಡ್ ಮುದ್ದಾಡ್ತಾಳೆ ನನ್ ಮಗ ಅಂತ. ನನ್ ಮಗನಂತ ಮಗ ಇಲ್ಲ ಅಂತ ಹೇಳ್ತಿರ್ತಾಳೆ. ಆದ್ರೆ ನಿನ್ನ ಎಕ್ಸ್‌ಚೇಂಜ್ ಮಾಡು ಅಂತ ಕೇಳಿದ್ಲು" ಅಂತ ರೇಗಿಸ್ತಿರ್ತಾರೆ. ನನ್ನ ಹಸ್ಬೆಂಡು ಕೂಡ ಹೇಳ್ತಿರ್ತಾರೆ, "ನಿಮ್ಮಮ್ಮ ಎಕ್ಸ್‌ಚೇಂಜ್ ಮಾಡೋಣ ಅಂತ ಹೇಳ್ತಿದ್ಲು ಮಗ್ನೇ ನಿನ್ನ, ಇವಾಗೇನ್ ಮುದ್ದಾಡ್ತಾಳೆ" ಅಂತ. ಸೊ ಆದ್ರೆ ಅವತ್ತು ಗೊತ್ತಿಲ್ಲ ಅದು ಯಾಕೆ ಆ ಥರ ಮಾಡಿದ್ನು ಅಂತ. ಆದ್ರೆ ನನ್ನ ಮಕ್ಳ ಬಗ್ಗೆ ನನಗೆ ಪ್ರೌಡ್ ಫೀಲ್ ಇದೆ. ಎಷ್ಟು ಕೇರ್ ಮಾಡ್ತಾರೆ, ಎಷ್ಟು ಪ್ರೀತಿ ತೋರಿಸ್ತಾರೆ. ಸೊ ಅದ್ರಲ್ಲೂನು ನನ್ನ ಚಿಕ್ಕ ಮಗ ಅಂತೂ ಬಿಡಿ ಸಖತ್ತು ಅವನೊಂಥರ ಫ್ರೆಂಡ್ಲಿ. ಅವ್ನು ಎಲ್ಲರಿಗೂನು ಪ್ರೀತಿ ತೋರಿಸ್ತಾನೆ. ಅವ್ನು ಇಲ್ಲ ಅಂದ್ರೆ ನಮ್ಮ ಮನೆ ಏನೂ ಇಲ್ಲ. ನಿಲ್ ಅಂತಾನೆ. ಸೊ ನಮ್ಮ ಮನೇಲಿ ಅವ್ನು ಇದ್ರೇನೆ ಒಂದು ಖುಷಿ, ಪ್ರೀತಿ, ಒಂದು ನಗು ಇರೋದು. ಇಲ್ಲ ಅಂದ್ರೆ ಮೌನವಾಗಿ ಇರ್ತೀವಿ ನಾವೆಲ್ಲರೂನು. ಅಷ್ಟು ಪ್ರೀತಿ ಕೊಡುತ್ತೆ. ಸೊ ದೇವ್ರು ಅವನಿಗೆ ಆಯುಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲನೂ ಕೊಟ್ಟು ಒಳ್ಳೆ ವಿದ್ಯೆ, ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಯಾವಾಗ್ಲೂನು. ತಂದೆ ತಾಯಿ ಬ್ಲೆಸ್ಸಿಂಗ್ಸ್ ಇರಬೇಕು, ದೇವ್ರ ಬ್ಲೆಸ್ಸಿಂಗ್ಸ್ ಜೊತೆಗೆ. ಸೊ ದೇವ್ರು ಅವ್ರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಕೇಳ್ಕೊಳ್ತೀನಿ. ಅವ್ನು ಇದೇ ಥರ ಇರಲಿ, ಖುಷಿಯಾಗಿ ಎಲ್ಲಾರನ್ನೂ ಫ್ರೆಂಡ್ ಮಾಡ್ಕೊಳ್ಳಿ, ಎಲ್ಲಾರ ಜೊತೆನೂ ಚೆನ್ನಾಗಿರ್ಲಿ. ಸೊ ನಾವು ಕೆಲವೊಮ್ಮೆ ಒಂದು ಮಾಡೋವಂಥ ಮಿಸ್ಟೇಕ್‌ಗಳು ಇರುತ್ತಲ್ವಾ? ಅದನ್ನ ನೆನೆಸ್ಕೊಂಡಾಗ ನನ್ಗೆ ಗೊತ್ತಿಲ್ಲ ನನ್ಗೆ ಯಾಕೆ ಅವತ್ತು ಆ ಥರ ಆಡಿದೆ ಅಂತ. ಬಟ್ ಆಡಿದ್ದಂತೂ ನಿಜ. ನನಗೂ ನೆನಪಿದೆ ನಾನು ಈ ಥರ ಡಾಕ್ಟರ್ಗೆಲ್ಲ ಹೇಳಿದ್ದು. ಸೊ ಆ ಕ್ಷಣ ಅಷ್ಟೇನೆ ಅವತ್ತಿನ ದಿನ. ಅದಾದ್ಮೇಲೆ ನನ್ನ ಮಗು, ನಾನು ನನ್ನ ಮಗು ಅಂತ ಮುದ್ದಾಡಿದ್ದು ಇವತ್ತಿಗೂನು ನನ್ಗೆ ಹೆಮ್ಮೆ ಇದೆ. ಆ ದೇವ್ರು ನನಗೆ ಕೊಟ್ಟಿರೋ 2 ಕಣ್ಗಳು ನನ್ನ ಮಕ್ಳು. ನನ್ನ ಇಬ್ರೂ ಮಕ್ಳುನು ಅಷ್ಟೇ ನಂಗೆ ಅಷ್ಟು ಕೇರ್ ಮಾಡ್ತಾರೆ. ಅಷ್ಟು ಪ್ರೀತಿ ಕೊಡ್ತಾರೆ. ಇವ್ರು ಬಿಟ್ರೆ ಇನ್ನೇನು ಬೇಡ. ಆ ಭಗವಂತನೇ ನಮಗೆ ಕೊಟ್ಟಿರೋ 2 ಕಣ್ಗಳು ಅಂತ ಅನ್ಕೊಳ್ತೀನಿ. ಸೊ ಯಾರೂನು ಯಾವತ್ತೂನು ಆ ಮಕ್ಳು, ಈ ಮಕ್ಳು ಅಂತ ಯಾವತ್ತೂ ಅಂತ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ದೇವ್ರು ಕೊಟ್ಟಿರೋ ವರ ಅಂತ ತಿಳ್ಕೊಬೇಕು. ನಮ್ಗೇನ್ ಕೊಡ್ಬೇಕು ಅನ್ನೋದು ಭಗವಂತ ಡಿಸೈಡ್ ಮಾಡಿರ್ತಾರೆ. ಅಷ್ಟೇನೆ. ನಾವೆಲ್ಲ ಕ್ಷಣಿಕ ಮಾತ್ರ. ಅವರೇ ಡಿಸೈಡ್ ಮಾಡಿರೋದು ಮೇಲ್ಗಡೆ ಕೂತ್ಕೊಂಡು. ಇದು ಬಂದು ನೆಕ್ಸ್ಟ್ ಡೇ ಲಾಗ್‌ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ರಿಲೇಟಿವ್ ಮನೇಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೆದಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೆ. ಆ, ತುಂಬಾ ಜನ ಕೇಳ್ತಾ ಇರ್ತೀರಾ, ನೀವು ಸ್ಕಿನ್ನಿಗೆ ಯಾವ ಕ್ರೀಮ್‌ನ ಯೂಸ್ ಮಾಡ್ತೀರಾ ಅಂತ. ಆಕ್ಚುಲಿ ನಾನು ಹೆವಿ ಕ್ರೀಮ್‌ಗಳು ಮತ್ತೆ ಹೆವಿ ಇದನ್ನೆಲ್ಲ ಯಾವುದನ್ನು ಯೂಸ್ ಮಾಡಕ್ ಹೋಗಲ್ಲ. ತುಂಬಾ ರೇರ್ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು. ಅದರಲ್ಲಿ ನನಗೆ ಇಷ್ಟ ಆಗೋದು ಅಂದರೆ ಸ್ವಲ್ಪ ಲ್ಯಾಕ್ಮಿ ಪ್ರಾಡಕ್ಟ್‌ಗಳು ತುಂಬ ಇಷ್ಟ ಆಗತ್ತೆ. ಸೊ ಹಾಗಾಗಿ ಸಿಂಪಲ್ ಆಗಿ ಮೇಕಪ್ಪು. ಇನ್ನೊಂದೇನಪ್ಪ ಟಿಪ್ಸ್‌ನ ಹೇಳ್ಬೇಕು ಅಂದರೆ, ಲಿಪ್‌ಸ್ಟಿಕ್‌ನ ಹಾಕೊಳ್ಳೋದಕ್ಕೆ ಮುಂಚೆ ಈ ವ್ಯಾಸಲಿನ್ ಬರುತ್ತೆ ಗೊತ್ತಾ? ಅದ್ರದ್ದೊಂದು ಡಬ್ಬಿ ತಂದು ಇಟ್ಕೊಂಡ್ಬಿಡಿ. ಅದನ್ನ ಫಸ್ಟು ವ್ಯಾಸಲಿನ್‌ನ ಹಾಕೊಂಡು ಅದ್ರ ಮೇಲ್ಗಡೆ ನಾವು ಲಿಪ್‌ಸ್ಟಿಕ್ ಹಾಕೊಳ್ಳೋದ್ರಿಂದ ಲಿಪ್ಪು ಡ್ರೈ ಆಗೋದಿಲ್ಲ. ಇನ್ನೊಂದು ನಾವು ಯಾವುದೇ ಕೆಮಿಕಲ್ ಇರೋ ಲಿಪ್‌ಸ್ಟಿಕ್‌ನ ಹಾಕೊಂಡ್ರೂ ಮತ್ತೆ ಬ್ಲ್ಯಾಕ್ ಆಗೋದಿಲ್ಲ. ಇದೊಂದು ನೆಕ್ಸ್ಟು ಎನ್.ವೈ. ಬೇ ಅವ್ರದ್ದು 5 ಇನ್ 1 ನ್ಯೂಡ್ ಲಿಪ್‌ಸ್ಟಿಕ್‌ನ ನೀವೇನಾದರೂ ಲೈಕ್ ಮಾಡ್ತೀರಾ ಅಂದರೆ ಇದನ್ನ ಮಸ್ಟ್ ಆಂಡ್ ಶುಡ್ ಬೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ. ಅಂದರೆ ಇದು ನೀಟಾಗಿ ಬ್ಲೆಂಡ್ ಆಗುತ್ತೆ. ನಿಮಗೆ ಕೆಲವರಿಗೆಲ್ಲ ತುಂಬ ಸ್ಟ್ರಾಂಗ್ ಕಲರಲ್ಲಿ ಲಿಪ್‌ಸ್ಟಿಕ್‌ನ ಹಾಕೊಳ್ಳೋದಕ್ಕೆ ಇಷ್ಟ ಇರಲ್ಲ. ಒಂಥರ ನ್ಯೂಡ್ ಲಿಪ್‌ಸ್ಟಿಕ್ ಇವಾಗಂತೂ ಟ್ರೆಂಡ್ ಇದೇನೆ. ಲೈಟಾಗಿ ಹಾಕ್ಕೊಳ್ಬೇಕು ಅಂತ ಇಷ್ಟ ಇರೋರು ಇದನ್ನ ಹಾಕ್ಕೊಳ್ಬೋದು. ತುಂಬಾನೇ ಚೆನ್ನಾಗಿದೆ. 5 ಕಲರ್ಸ್ ಬರುತ್ತೆ. ಬಡ್ಜೆಟ್ ಫ್ರೆಂಡ್ಲಿನೂ ಹೌದು. ಹಾಗೇನೇ ಟ್ರಾವೆಲ್ ಫ್ರೆಂಡ್ಲಿನೂ ಹೌದು. ಒಂಥರ ಪೆನ್ ಥರ ಇರುತ್ತೆ. ಆರಾಮಾಗಿ ನಾವು ಪರ್ಸಲ್ಲೂ ಕೂಡ ಇಟ್ಕೊಂಡು ಹೋಗ್ಬೋದು. 5 ಕಲರ್ ಬಂದಿದೆ. ನಿಜ ಚೆನ್ನಾಗಿದೆ. ನಿಮಗೇನಾದರೂ ಬೇಕಂದರೆ ಲಿಪ್‌ಸ್ಟಿಕ್ ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಆಮೇಲೆ ಕ್ರೀಮಿ ಥರ ಇದೆ. ಹಾಗೇನೇ ತುಂಬ ಸ್ಟ್ರಾಂಗ್ ಅಂತ ಏನು ಅನ್ಸೋದಿಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಅದೇ ಮೊದಲೇ ಹೇಳ್ದಂಗೆ ನಾನು ತುಂಬ ಹೆವಿ ಮೇಕಪ್ ಎಲ್ಲ ಏನು ಮಾಡ್ಕೊಳ್ಳಲ್ಲ. ಸಿಂಪಲ್ಲಾಗಿ ಮಾಡಿಕೊಂಡು ಇವಾಗ ರೆಡಿ ಆಗಿದ್ದಾಯಿತು. ಒಂದು ಬಟ್ಟೆ ಇಟ್ಕೊಂಡ್ರೆ ಮುಗೀತು. ಏನೇನು ರೆಡಿ ಆದ್ರೂ ಬಟ್ಟೆ ಇಟ್ಕೊಂಡ್ರೆ ಫೈನಲ್ ಲುಕ್ಕು. ಇವತ್ತು ಪೂಜೆ ಅಲ್ವಾ ಹಾಗಾಗಿ ಮನೇಲೇನೆ ಇಟ್ಕೊಂಡಿದ್ದಾರೆ. ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆನ. ಒಂದು ಗೋಲ್ಡ್ ಚೈನ್‌ನೇ ಹಾಕೊಳ್ತಾ ಇದ್ದೀನಿ. ಸೊ ಇದನ್ನ ಹಾಕೊಂಡು ರೆಡಿ ಆದೆ. ಈ ಸ್ಯಾರಿ ಮತ್ತೆ ಒಂದು ಪೌಚು ಇದು ಕ್ಲಚ್ಚು
ಇದೆರಡನ್ನೂ ನಾನು ಮೀಶೋದಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೀನಿ. ಇದ್ರ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ. ಈ ಪೌಚ್ ಕೂಡ ಚೆನ್ನಾಗಿದೆ ಮತ್ತು ಈ ಸ್ಯಾರಿ ಕೂಡ ಅಷ್ಟೇ. ಸೊ ಇದೆರಡನ್ನೂ ಮೀಶೋದಲ್ಲೇ ಬುಕ್ ಮಾಡಿ ತೊಗೊಂಡಿದ್ದು. ಸೊ ನನ್ನ ಫೈನಲ್ ಲುಕ್ಕು ಇದೇನೆ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಇವಾಗ ಹೋಗೋದಷ್ಟೇ. ಸಾಧ್ಯ ಆದರೆ ಅಲ್ಲೊಂದೆರಡು ಕ್ಲಿಪ್ಪಿಂಗ್ಸ್‌ನ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ. ನೋಡುವ. ನಾವು ಹೋಗೋದ್ರೊಳಗೆ ಪೂಜೆ ಎಲ್ಲ ಮುಗ್ದೋಗಿ ಆಗ್ಲೇನೆ ಪ್ರಸಾದ ಎಲ್ಲ ಕೊಡ್ತಾ ಇದ್ರು. ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಜೊತೆಗೆ ದೇವ್ರು ಕೂಡ ಕರೆಸಿದ್ರು. ಹಾಗೇನೆ ನಾವು ನಮಸ್ಕಾರ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಅವರು ಪುರೋಹಿತರ ಕಾಲಿಗೆಲ್ಲ ನಮಸ್ಕಾರ ಮಾಡಿ ಕಳಿಸ್ತಾ ಇದ್ರು. ಇನ್ನೇನು ಯಾಕೆ ಇಷ್ಟು ಲೇಟು ಅಂತ ಕೇಳ್ತಾ ಇದ್ರು. ಸೊ ಸ್ವಲ್ಪ ಲೇಟೇ ಆಯಿತು ನಾವು ಮನೆಯಿಂದ ಹೊರಟು ಹೋಗಿ ರೀಚ್ ಆಗೋದ್ರೊಳಗೆ. ಸೊ ಆಮೇಲೆ ನಮ್ಮಮ್ಮನೂ ಬಂದಿದ್ರು. ಅಮ್ಮ ನಾವು ಎಲ್ಲ ಸ್ವಲ್ಪ ಹೊತ್ತು ಹೊರಗಡೆನೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಒಳಗಡೆ ಸಿಕ್ಕಾಪಟ್ಟೆ ಬಿಸಿಲಿದ್ದಿದ್ರಿಂದ. ಸೊ ಅಲ್ಲೇನೆ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಈ ಪುಟ್ಟ ಲಾಗ್‌ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.